ರಾಜ್ಯ ರಾಜಕಾರಣದ ಇನ್ನೊಂದಷ್ಟು ಸುದ್ದಿಗಳಿದ್ವು, ಅವೆಲ್ಲ ಬಿಟ್ಟು ನೇರವಾಗಿ ಪಶ್ಚಿಮ ಬಂಗಾಳಕ್ಕೆ ಹೋಗ್ತಾ ಇದ್ದೀವಿ. ಕೆಲವು ಹೇಳಿಕೆಗಳಿದ್ದಾವಷ್ಟೇ, ಮಂತ್ರಿ ಆಗಬೇಕು, ನನಗಿಂತಿಂಥ ಕಾರಣಕ್ಕೆ ಮಿನಿಸ್ಟರ್ ಆಗಬೇಕು ಅಂತೆಲ್ಲ. ನಾನು ಸಂಜೆ ನಮ್ಮ ರಿಪೋರ್ಟರ್ಗಳನ್ನು ಕೇಳ್ತಾ ಇದ್ದೆ, ಕಾಂಗ್ರೆಸ್ಸಿನ ಎಷ್ಟು ಜನ MLAಗಳು ದಿಲ್ಲಿಲಿ ಇರ್ಬೋದು ಒಂದು ಅಂದಾಜು. ಅವರಂದರು ಕನಿಷ್ಠ 100 ಜನ ಇದ್ದಾರೆ ಅಂತ. ಕನಿಷ್ಠ 100 ಜನ ದಿಲ್ಲಿಲಿದ್ದಾರೆ. ನಮ್ಮನ್ನು ಮಿನಿಸ್ಟರ್ ಮಾಡಿ ಅಂತ ಹೋದವರು, ತಾವು ಮಿನಿಸ್ಟರ್ ಆಗೋದಿಲ್ಲ ಅಂತ ಪಕ್ಕಾ ಗೊತ್ತಿದ್ದು ಇನ್ಯಾರ್ದೋ ಪರವಾಗಿ ಹೈಕಮಾಂಡ್ನಲ್ಲಿ ಯಾರ್ದಾರ ಜೊತೆಗೆ ಮಾತಾಡೋಣ ಅಂತ ಹೋದವರು ಎಲ್ಲ ಸೇರಿ ಒಂದು 100 ಜನ ಆಗ್ತಾರೆ. ನೋಡೋಣ ನಾಳೆ ಯಾರ್ಯಾರು ಆಗ್ತಾರೋ ಏನೇನೋ, ಯಾರ ಹಣೆ ಬರ ಏನೇನಿದೆ ಅಂತ. ಪಶ್ಚಿಮ ಬಂಗಾಳದ ಸುದ್ದಿ ಅಂದೆ ನಾನು. ಈ ಸುದ್ದಿ ನಮಗೆ ಮೊನ್ನೆ ಹೇಳಿದ್ದೆ. ಮಮತಾ ಬ್ಯಾನರ್ಜಿ ತಮ್ಮನ ಮಗ ಅಭಿಷೇಕ್ ಬ್ಯಾನರ್ಜಿ ತೃಣಮೂಲ ಕಾಂಗ್ರೆಸ್ನ ಸಂಸದ, ಡೈಮಂಡ್ ಹಾರ್ಬರ್ ಲೋಕಸಭಾ ಕ್ಷೇತ್ರದ ಸಂಸದ, ವಿಧಾನಸಭಾ ಚುನಾವಣೆ ಮುಗಿದು ರಿಸಲ್ಟ್ ಬಂದ ಮೇಲೆ BJP ಕಾರ್ಯಕರ್ತರು ಕೆಲವು ತೃಣಮೂಲ ಕಾಂಗ್ರೆಸ್ನ ಕಾರ್ಯಕರ್ತರಿಗೆಲ್ಲ ಹೊಡೆದು ಬಡ್ದು ಮಾಡಿದ್ರಂತೆ. ಅಭಿಷೇಕ್ ಬ್ಯಾನರ್ಜಿ ಆಸ್ ಅ ರೆಸ್ಪಾನ್ಸಿಬಲ್ ಲೀಡರ್ ಅವರನ್ನು ಮನೆಗೆ ಹೋಗಿ ಭೇಟಿಯಾಗಿ ಸಮಾಧಾನ ಮಾಡೋಣ ಅಂತ ಹೋಗಿದ್ದಾರೆ. ಸಂಜು ಅಂತ ಒಬ್ಬಟ್ಟಿಗೆ ತೃಣಮೂಲ ಕಾಂಗ್ರೆಸ್ ಕಾರ್ಯಕರ್ತನ ಕೊಲೆಯಾಗಿತ್ತು. ಆತನ ಮನೆಗೆ ಹೋಗಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳೋಣ ಅಂತ ಅಭಿಷೇಕ್ ಬ್ಯಾನರ್ಜಿ ಹೋಗಿದ್ದು ಸೋನಾರ್ಪುರ ಅನ್ನುವ ಊರಿನಲ್ಲಿ. ಸೋನಾರ್ಪುರ ಊರಿನಲ್ಲಿ ಜನ ಸೇರಿ ಹೊಡೆಯಕ್ಕೆ ಶುರು ಮಾಡಿಬಿಟ್ರು. ಕ್ಯಾನ್ ಯು ಬಿಲೀವ್ ಈಸ್ ಎನ್ MP, ಒಬ್ಬ ಸಂಸದ. ಡೈಮಂಡ್ ಹಾರ್ಬರ್ ಲೋಕಸಭಾ ಕ್ಷೇತ್ರದಲ್ಲಿ ಅಭಿಷೇಕ್ ಬ್ಯಾನರ್ಜಿ ಗೆದ್ದಿರುವ ಲೀಡೇ 7 ಲಕ್ಷ ವೋಟಿನ ಲೀಡ್ನಲ್ಲಿ ಗೆದ್ದಿರುವಂಥ ಸಂಸದ. ಹೆಂಗೆ ಗೆದ್ದರು, ಯಾಕೆ ಗೆದ್ದರು ಅದು ಬೇಡ. ಈಗ ಅಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಏನೇನಾಯಿತು ಅನ್ನೋದು ನೋಡಿದ್ರು. ಫಾಲ್ಟಾ ಕ್ಷೇತ್ರದ ಮರು ವೋಟಿಂಗ್ ಆಯಿತು. ಇರಲಿ, ಅದು ಯಾವ ಪುಣ್ಯಾತ್ಮ ಹೆಲ್ಮೆಟ್ ತಂದು ಕೊಟ್ಟನು, ಕ್ರಿಕೆಟರ್ಗಳು ಹಾಕ್ಕೊಳ್ಳೋ ಹೆಲ್ಮೆಟ್. ಆ ಹೆಲ್ಮೆಟ್ ಇಲ್ಲದೆ ಹೋದರೆ ಬಂತು ನೋಡಿ ಅಲ್ಲಿ ಕಲ್ಲು, ಏನಾಗ್ಬೋದಾಗಿತ್ತು ಆತನ ಮುಖ. ಹಿಂಗೆ ಹೊಡೆದಿದ್ದಾಯಿತು. ಇದು ನನ್ನ ಕೊಲೆ ಪ್ರಯತ್ನ ಅಂತ ಅಭಿಷೇಕ್ ಬ್ಯಾನರ್ಜಿ ಆಕ್ರೋಶ ತೋರ್ಪಡಿಸಿದ್ದಾಯಿತು. ಅಭಿಷೇಕ್ ಬ್ಯಾನರ್ಜಿ ಕಂಪ್ಲೇಂಟ್ ಕೊಡಲಿಲ್ಲ ಈ ಕೇಸ್ನಲ್ಲಿ. ಪೊಲೀಸರು ಸುಮೋಟೋ ಕೇಸ್ ಮಾಡಿಕೊಂಡ್ರು, ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡ್ರು. CCTVಗಳನ್ನು ಪರಿಶೀಲನೆ ಮಾಡಿದ್ರಂತೆ. CCTVಯಲ್ಲಿ ಅಭಿಷೇಕ್ ಬ್ಯಾನರ್ಜಿ ಮೇಲೆ ಕಲ್ಲೆಸೆಯೋರು, ಹೊಡೆದವರು ಮುಖಗಳನ್ನು ಐಡೆಂಟಿಫೈ ಮಾಡಿದ್ರಂತೆ. 6 ಜನನ ಕರ್ಕೊಂಬಂದಿದ್ದಾರೆ ಪೊಲೀಸರು. ಆ 6 ಜನರ ಪೈಕಿ 5 ಜನ ತೃಣಮೂಲ ಕಾಂಗ್ರೆಸ್ನವರಂತೆ. ತೃಣಮೂಲ ಕಾಂಗ್ರೆಸ್ನ ಶಾಸಕಿ ಲವ್ಲಿ ಮೈತ್ರಾ ಅವರ ಆಪ್ತರಂತೆ. 6 ಜನರ ಪೈಕಿ 5 ಜನ. ಪಕ್ಷದ ಒಳಗಿನ ಭಿನ್ನಾಭಿಪ್ರಾಯದಿಂದಾಗಿ ಈ ಘಟನೆ ನಡೆದಿರಬಹುದು ಅನ್ನುವ ಕನ್ಕ್ಲೂಷನ್ಗೆ ಪೊಲೀಸರು ಬರ್ತಾ ಇದ್ದಾರೆ. ಬಂದಿರುವ ಮಾಹಿತಿ ನಿಮ್ಗೆ ಹೇಳ್ತಾ ಇದ್ದೀನಿ. ಇದನ್ನ ಯಥಾ ಪ್ರಕಾರ ನಂಬಬೇಕಾಗಿಲ್ಲ. ಯಾಕಂದರೆ ಸುತ್ತು ಕಡೆ ಇದ್ದವರು ಬರೀ 6 ಜನ ಅಲ್ಲ, 6 ಜನ ಇದ್ದಾರೆ ಅಲ್ಲಿ. ಅಭಿಷೇಕ್ ಬ್ಯಾನರ್ಜಿ ನೋಡಿತಾ ಇರೋರು ಬರೀ 6 ಜನ ಸೇರ್ಕೊಂಡು ಹಂಗೆ ಹೊಡೆಯೋಕ್ಕೆ ಸಾಧ್ಯ ಏನ್ರಿ? 6 ಜನ ಸೇರ್ಕೊಂಡು ಹೊಡೆಯೋಕ್ಕೆ ಸಾಧ್ಯನಾ? ಸಮೀಕ್ ಭಟ್ಟಾಚಾರ್ಯ ಬಂಗಾಳ BJPಯ ರಾಜ್ಯಾಧ್ಯಕ್ಷರ ಮಾತಾಡೋದು. ಅಭಿಷೇಕ್ ಬ್ಯಾನರ್ಜಿ ಸಂಸದರ ಮೇಲಿನ ಹಲ್ಲೆ ಆಯಿತು, ಇನ್ನೊಬ್ಬ ಸಂಸದರ ಮೇಲೆ ದಾಳಿಯಾಗಿದೆ. ಎಕ್ಸಾಕ್ಟ್ಲಿ ದಾಳಿಯ ವಿಡಿಯೋಗಳು, ಅಭಿಷೇಕ್ ಬ್ಯಾನರ್ಜಿಯ ಮೇಲೆ ನಡೆಯುವ ದಾಳಿಯ ಥರದ ವಿಡಿಯೋಗಳು ಇಲ್ಲಿ ಇಲ್ಲ. ಬಟ್ ಲೆದರ್ ಬಾಲಲ್ಲಿ ಹೊಡೆದ್ರು ಅಂತಾರೆ. ಕಲ್ಯಾಣ ಬ್ಯಾನರ್ಜಿ ತೃಣಮೂಲ ಕಾಂಗ್ರೆಸ್ನ ಮತ್ತೊಬ್ಬ ಸಂಸದ ಲೆದರ್ ಬಾಲ್ನಲ್ಲಿ ಹೊಡೆದ್ರು ನನಗೆ ಅಂತ ಬಿದ್ದು ಹೊರಳಾಡಿ ಹಂಗಾಮಾಗ್ಬಿಟ್ಟಿದೆ ಇದು. ವಿಧಾನಸಭೆ ಚುನಾವಣೆಯ ರಿಸಲ್ಟ್ ಬಂದ ನಂತರ ತೃಣಮೂಲ ಕಾಂಗ್ರೆಸ್ನ ಕೆಲವು ಕಾರ್ಯಕರ್ತರನ್ನ ಪಶ್ಚಿಮ ಬಂಗಾಳ ಪೊಲೀಸರು ಅರೆಸ್ಟ್ ಮಾಡಿದ್ರಂತೆ. ಆ ಕಾರ್ಯಕರ್ತರ ಪರವಾಗಿ ಪೊಲೀಸ್ ಸ್ಟೇಷನ್ಗೆ ಪ್ರತಿಭಟಿಸುವುದಕ್ಕೆ ಕಲ್ಯಾಣ ಬ್ಯಾನರ್ಜಿ ಹೋಗ್ತಾರೆ, ಸಂಸದರು ಹೋಗ್ತಾರೆ. ಹೂಗ್ಲಿ ಜಿಲ್ಲೆಯ ಚಂಡಿತಾಲ ಪೊಲೀಸ್ ಸ್ಟೇಷನ್ ಮುಂದೆ ಅಲ್ಲಿ BJP ಕಾರ್ಯಕರ್ತರು ನನ್ನ ಮೇಲೆ ಹಲ್ಲೆ ನಡೆಸಿದ್ರು ಅನ್ನೋದು ಕಲ್ಯಾಣ ಬ್ಯಾನರ್ಜಿ ಅವರ ಆರೋಪ. ದಿಲೀಪ್ ಘೋಷ್ ಒಬ್ಬ ಮಿನಿಸ್ಟರ್, ಪಶ್ಚಿಮ ಬಂಗಾಳ BJPಯ ಮಾಜಿ ರಾಜ್ಯಾಧ್ಯಕ್ಷರು.
2021 ಚುನಾವಣೆಯಲ್ಲಿ ಇದಕ್ಕಿಂತಲೂ ಘೋರವಾಗಿ ದಿಲೀಪ್ ಘೋಷ್ ಹೊಡೆಸ್ಕೊಂಡಿದ್ರು. ನಾನು ಅನೇಕ ಸಲ ಹೇಳಿದ್ದೀನಿ, ನಾನು ಪ್ರತ್ಯಕ್ಷ ಸಾಕ್ಷಿ, ಅದಕ್ಕೆ ಐ ವಿಟ್ನೆಸ್ ನಾನೇ ಆ ಘಟನೆಗೆ. ಈಗ ದಿಲೀಪ್ ಘೋಷ್ ಅವರು ಹೇಳ್ತಾ ಇದ್ದಾರೆ, ತೃಣಮೂಲ ಕಾಂಗ್ರೆಸ್ಸಿನ ನಾಯಕರುಗಳ ಮೇಲೆ ಜನರಿಗೆ ಭಾರೀ ಆಕ್ರೋಶ ಇದೆ, ಸ್ವಲ್ಪ ದಿವಸ ಅವ್ರು ಹೊರಗಡೆ ಓಡಾಡೋದು ಬೇಡ ಅಂತ ದಿಲೀಪ್ ಘೋಷ್ ಹೇಳ್ತಾ ಇದ್ದಾರೆ. ಇದನ್ನು ಯಾಕೆ ಡೀಟೇಲ್ ಆಗಿ ಹೇಳಿದ್ದು ಅಂದರೆ, ನಾಟ್ ಅ ಗುಡ್ ಪೊಲಿಟಿಕಲ್ ಕಲ್ಚರ್ ಅನ್ನುವ ಕಾರಣಕ್ಕೆ. INDIA ಮೈತ್ರಿಕೂಟದ ಅನೇಕ ಪಕ್ಷಗಳವರು ಈ ದಾಳಿಗಳನ್ನು ಖಂಡಿಸಿದ್ದಾರೆ. ರಾಹುಲ್ ಗಾಂಧಿಯವರು ಮಮತಾ ಬ್ಯಾನರ್ಜಿ ಕಾಲ್ ಮಾಡಿದ್ರಂತೆ. ಅಭಿಷೇಕ್ ಬ್ಯಾನರ್ಜಿ ಮೇಲೆ ನಡೆದ ದಾಳಿ ಸಂಪೂರ್ಣವಾಗಿ ಖಂಡನೀಯ. ಸಂಸತ್ ಸದಸ್ಯರ ಮೇಲಿನ ದಾಳಿ ಕೇವಲ ಒಬ್ಬ ವ್ಯಕ್ತಿಯ ಮೇಲಿನ ದಾಳಿಯಲ್ಲ, ಇದು ಅವರನ್ನು ಆಯ್ಕೆ ಮಾಡಿದ ಜನ ಮತ್ತು ಪ್ರಜಾಪ್ರಭುತ್ವದ ಮೇಲಿನ ದಾಳಿ. ಇದು ಭಾರತೀಯ ಜನತಾ ಪಾರ್ಟಿ ಸೇಡಿನ ರಾಜಕೀಯದ ಕೊಳಕು ಮುಖ ಅಂತ ರಾಹುಲ್ ಗಾಂಧಿಯವರು ಟ್ವೀಟ್ ಮಾಡಿದ್ದಾರೆ. ಅಖಿಲೇಶ್ ಯಾದವ್ ಹೇಳ್ತಾರೆ, BJP ಹಾಲು ಕುಡಿಸಿ ಪೋಷಿಸ್ತಾ ಇರುವ ಹಿಂಸಾತ್ಮಕ ರಾಜಕೀಯ ಹಾವಿನಂತೆ ಎಂಬುದನ್ನು ನೆನಪಿನಲ್ಲಿಡಬೇಕು, ಎಲ್ಲರೂ ಗಮನಿಸಬೇಕು. ಬಂಗಾಳದ ಅರಾಜಕತೆ, BJP ಸರ್ಕಾರ, BJP ದ್ವೇಷ ತುಂಬಿದೆ. BJP ಹಿಂಸಾತ್ಮಕ ರಾಜಕೀಯ ಮಾತ್ರ ಮಾಡಲು ಸಮರ್ಥವಾಗಿದೆ. ಪೊಲೀಸರ ಅನುಪಸ್ಥಿತಿಯು ಒಂದು ದೊಡ್ಡ ಪಿತೂರಿ ಅನ್ನುವುದನ್ನು ತೋರಿಸುತ್ತದೆ ಅಂತ ಅಖಿಲೇಶ್ ಯಾದವ್ ಟ್ವೀಟ್ ಮಾಡಿದ್ದಾರೆ. ತೇಜಸ್ವಿ ಯಾದವ್, ಅಭಿಷೇಕ್ ಬ್ಯಾನರ್ಜಿ ಮೇಲೆ BJP ಪ್ರಾಯೋಜಿಸಿದ ಹೇಡಿತನದ ದಾಳಿ ಇದು ಆತಂಕಕಾರಿ. ಪ್ರಜಾಪ್ರಭುತ್ವದಲ್ಲಿ ಹಿಂಸಾಚಾರಕ್ಕೆ ಯಾವುದೇ ಸ್ಥಳ ಇಲ್ಲ. ಅರಾಜಕತೆ, ದ್ವೇಷ, ಹಿಂಸಾಚಾರ ಪ್ರೋತ್ಸಾಹಿಸುವುದು ಪ್ರಜಾಪ್ರಭುತ್ವವಲ್ಲ, ಇತ್ಯಾದಿ ಇತ್ಯಾದಿ ತೇಜಸ್ವಿ ಯಾದವ್ ಹೇಳಿದ್ದಾರೆ. ನಾನು ಹೇಳ್ತಾ ಇರೋದು, ಅವ್ರ ಕಡೆಯವ್ರು ಹೊಡೆಸ್ಕೊಂಡ್ರೆ ಅವ್ರು ಅಳೋದು, ಇವ್ರ ಕಡೆಯವ್ರು ಹೊಡೆಸ್ಕೊಂಡ್ರೆ ಇವ್ರು ಅಳೋದು. ಚಿಂತೆ ಮಾಡಬೇಕಾಗಿರೋದು ಅಲ್ಲಿನ ರಾಜಕೀಯ ಕಲ್ಚರ್ ಹೆಂಗಿದೆ ಅಂತ. ಕಳೆದ ಚುನಾವಣೆಯ ರಿಸಲ್ಟ್ ನಂತರ BJPಯನ್ನು ಬೆಂಬಲಿಸಿದ್ದ 5,000 ಕುಟುಂಬಗಳ ಮನೆ ಮಠ ಬಿಟ್ಟು ಪಶ್ಚಿಮ ಬಂಗಾಳವನ್ನೇ ತೊರೆದು ಹೋಗಬೇಕಾದ ಪರಿಸ್ಥಿತಿ ಬಂದಿತ್ತು. BJP ರಾಜ್ಯಾಧ್ಯಕ್ಷರಿಗೆ ಹಿಂಗೆ ಹೊಡೆದಿದ್ದರಿ. ಕಳಕಳಿ ಇರುವಂಥವರು ಪಶ್ಚಿಮ ಬಂಗಾಳದಿಂದ ಈ ರಾಜಕೀಯ ಕಲ್ಚರನ್ನು ತೊಡೆದು ಹಾಕೋದು ಹೆಂಗೆ ಅನ್ನೋದ್ರ ಬಗ್ಗೆ ಮಾತಾಡಬೇಕೇ ಹೊರತು ಅವ್ರದ್ದು ಗುಂಡಾಗಿರಿ, ಇವ್ರದ್ದು ಗುಂಡಾಗಿರಿ, ಇವ್ರು ಗೆದ್ದಾಗ ಇವ್ರು ಹೊಡೆದಿದ್ದಾರೆ, ಅವ್ರು ಗೆದ್ದಾಗ ಅವ್ರು ಹೊಡೆದಿದ್ದಾರೆ, ಆ ರೀತಿಯ BJP ಅವ್ರು ಭಾಳ ಜನ ಹೇಳೋದನ್ನು ನೋಡಿದೆ. ನಾನು ಅನೇಕ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳನ್ನು ನೋಡಿದೆ. ಮಾಡಿದ್ದುಣ್ಣೋ ಮಾರಾಯ, ಕರ್ಮ ರಿಟರ್ನ್ಸ್, ಹಿಂಗೆ ಆಗಬೇಕು ಇವ್ರಿಗೆ. ಕಾಲಚಕ್ರ ತಿರುಗುತ್ತೆ. ನಿಮ್ಮವರು ಹಿಂಗೆ ಹೊಡೆಸ್ಕೊಂಡಿದ್ದಾರೆ, ಈಗ ಹೊಡಿತೀವಿ ಅಂದರೆ ಹೆಂಗೆ? ಮಮತಾ ಬ್ಯಾನರ್ಜಿ ಈ ಎಲ್ಲ ಘಟನೆಗಳ ಹಿನ್ನೆಲೆಯಲ್ಲಿ ಶಾಸಕಾಂಗ ಪಕ್ಷದ ಸಭೆ ಕರೆದು 80 ಶಾಸಕರಿದ್ದಾರೆ ತೃಣಮೂಲ ಕಾಂಗ್ರೆಸ್ಸಿಗೆ. ಮಮತಾ ಬ್ಯಾನರ್ಜಿ ಅವರ ಕಾಲಿಘಾಟ್ ಮನೆಯಲ್ಲೇ ಕರೆಯಲಾಗಿತ್ತು ಸಭೆಯನ್ನು. ಬಂದವರು 20 ಜನ ಮೀಟಿಂಗಿಗೆ. ಇದು ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದನ್ನು ತೋರಿಸ್ತಾ ಇದೆ. ಚಟ್ಟೋಪಾಧ್ಯಾಯ ಅಂತ ಶಾಸಕಾಂಗ ಪಕ್ಷದ ಸೆಕ್ರೆಟರಿ, ಕಾರ್ಯದರ್ಶಿ, ಶಾಸಕಾಂಗ ಕಾರ್ಯದರ್ಶಿ, ಅವರು ಕರೆದಿದ್ದು. ಅಲ್ಲಂ ಪ್ರಭು ಪಾಟೀಲ್ರ ಕರ್ನಾಟಕದಲ್ಲಿ ಹೆಂಗಿದ್ದಾರೆ, ಕಾಂಗ್ರೆಸ್ಸಿಗೆ ಹಾಗೆ ಬಂದವರು 20 ಜನ. ಇನ್ನು 60 ಜನ ಶಾಸಕರು ಬರಲೇ ಇಲ್ಲ. ಸಮಥಿಂಗ್ ಈಸ್ ಸೀರಿಯಸ್ಲಿ ರಾಂಗ್ ವಿತ್ ದ ತೃಣಮೂಲ ಕಾಂಗ್ರೆಸ್ ಇನ್ ವೆಸ್ಟ್ ಬೆಂಗಾಲ್. 20 ಜನ ಬಂದದ್ದು ನೋಡಿ ಮಮತಾ ಬ್ಯಾನರ್ಜಿ ಅವರು ಆ ಸಭೆಯನ್ನೇ ಕ್ಯಾನ್ಸಲ್ ಮಾಡಿಬಿಟ್ರಂತೆ. ಸಭೆಯನ್ನೇ ಕ್ಯಾನ್ಸಲ್ ಮಾಡಿದ್ದಾರೆ. ಜೊತೆಗೆ ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆಯಲ್ಲಿ 2 ಶಾಸಕರನ್ನು ಉಚ್ಚಾಟನೆ ಮಾಡಿದ್ದಾರೆ. ರಿತಬ್ರತ್ ಬ್ಯಾನರ್ಜಿ ಮತ್ತು ಸಂದೀಪನ್ ಸಹಾ, ಈ 2 ಶಾಸಕರನ್ನು ಮಮತಾ ಬ್ಯಾನರ್ಜಿ ಉಚ್ಚಾಟನೆ ಮಾಡಿದ್ದಾರೆ ಪಕ್ಷದಿಂದ. BJP ಅವರು ಬಹಳ ಕಾನ್ಫಿಡೆಂಟಾಗಿ ಹೇಳ್ಕೊತಾ ಇದ್ದಾರೆ, 50 ತೃಣಮೂಲ ಕಾಂಗ್ರೆಸ್ನ ಶಾಸಕರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಅಂತ. ಇದರ ನಡುವೆ ಪಶ್ಚಿಮ ಬಂಗಾಳದಲ್ಲಿ ಪೂರ್ಣ ಪ್ರಮಾಣದ ಸಂಪುಟ ಅಸ್ತಿತ್ವಕ್ಕೆ ಬಂತು. ಸುವೇಂದು ಅಧಿಕಾರಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದಾಗ ಅವ್ರ ಜೊತೆ 3 ಜನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಈಗ 35 ಸಚಿವರು ಸೇರ್ಪಡೆಯಾದರು. ಸರ್ಕಾರ ಅಸ್ತಿತ್ವಕ್ಕೆ ಬಂದು 3 ವಾರಗಳ ನಂತರ ಪೂರ್ಣ ಪ್ರಮಾಣದ ಸಚಿವ ಸಂಪುಟ ಅಸ್ತಿತ್ವಕ್ಕೆ ಬಂತು. ಒಂದೊಂದು ಮನೆಯಿಂದ 3,000 ರೂಪಾಯಿ ದುಡ್ಡಿಸ್ಕೊಂಡು 4 ಮನೆಗಳ ಪಾತ್ರೆ ತೊಳಿತಾ ಇದ್ದ ಕಲಿತಾ ಮಾಜಿ ಸಚಿವೆಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಮನೆಗೆಲಸದ ಹೆಣ್ಣುಮಗಳು. 4 ಮನೆಗಳಲ್ಲಿ ಪಾತ್ರೆ ತೊಳಿತಾ ಇದ್ದಂಥ ಕವಿತಾ ಮಾಜಿ ಪಶ್ಚಿಮ ಬಂಗಾಳದಲ್ಲಿ ಮಿನಿಸ್ಟರ್. ಕಲಿತಾ ಮಾಜಿ
ಮೇ 9ನೇ ತಾರೀಕು ಸುವೇಂದು ಅಧಿಕಾರಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಅವರ ಜೊತೆ 4 ಜನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದವಾಗ. ಈಗ 35 ಜನ. ಈ ಕಲಿತಾ ಮಾಜಿ ಅಸ್ಗ್ರಾಮ್ ವಿಧಾನಸಭಾ ಕ್ಷೇತ್ರದಿಂದ ಗೆದ್ದಿದ್ದಾರೆ 12,535 ಮತಗಳ ಅಂತರದಿಂದ. 4 ಮನೆಗಳಲ್ಲಿ ಪಾತ್ರೆ ತೊಳಿತಾ ಇದ್ದಂಥ ಹೆಣ್ಣುಮಗಳು 2021ರ ವಿಧಾನಸಭಾ ಚುನಾವಣೆಯಲ್ಲೂ ಈಕೆ ಸ್ಪರ್ಧಿಸಿ 11,000 ಓಟ್ನಿಂದ ಸೋತಿದ್ರು. ಮುಂದಿನ ಸುದ್ದಿಗೆ ಹೋಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.